ಈಗ ಪ್ರೆಸೆಂಟ್ ಇರುವಂತಹ ಕನ್ನಡದ ಒಂದಷ್ಟು ನಟರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ಏನಾದರೂ ಒನ್ ವರ್ಡ್ ಆನ್ಸರ್ ಹೇಳೋದಾದ್ರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಆಲ್ವೇಸ್ ಎನರ್ಜೆಟಿಕ್ ಎನರ್ಜಿ, ಕಿಚ್ಚ ಸುದೀಪ್ ಅವರು, ಸ್ಟೈಲ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಓ ಫ್ಯೂಚರ್, ರಾಕಿಂಗ್ ಸ್ಟಾರ್ ಯಶ್, ಇನ್ಸ್ಪಿರೇಷನ್, ರಿಷಬ್ ಶೆಟ್ಟಿ ಅವರು, ವಿಷನರಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಗೋಲ್ಡ್, ಡಲಿ ಧನಂಜಯ್ ಅವರು, ಅ ಗುಡ್ ಹ್ಯೂಮನ್ ಬೀಯಿಂಗ್. ವಸಿಷ್ಠ ಸಿಂಹ ಅವರು, ಅವ್ರ ವಾಯ್ಸ್ ತುಂಬಾ ಇಷ್ಟ ನನಗೆ. ದುನಿಯಾ ವಿಜಯ್ ಅವರು, ವಿಜಯ್ ಸರ್ ಆಸ್ ಅ ಆಕ್ಟರ್ ನಮ್ಮೆಲ್ಲರಿಗೂ ತುಂಬಾ ಇನ್ಸ್ಪೈರ್ ಮಾಡಿದ್ರು. ಈಗ ಡೈರೆಕ್ಟರ್ ಆಗಿ ದ ವೇ ಹಿಸ್ ಏನೋ ಗ್ರಾಫ್ ಏನ್ ಮಾಡ್ತಾ ಇದಾರೆ ಅದು ನಮ್ಗೆಲ್ಲರೂ ತುಂಬಾ ಖುಷಿ ಆಗುತ್ತೆ. ಹೋಪ್ ಐ ಗೆಟ್ ಟು ವರ್ಕ್ ವಿತ್ ಹಿಮ್ ಸಮ್ ಡೇ. ರಕ್ಷಿತ್ ಶೆಟ್ಟಿ ಅವರು, ಬೇಗ ಬನ್ನಿ ಸರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ದರ್ಶನ್ ಸರ್ ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಯಾಕಂದ್ರೆ ಅವರು ಮೈಸೂರಿಂದಾನೆ. ಯಾ, ಚಾಲೆಂಜಿಂಗ್ ಸ್ಟಾರ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು, ಧ್ರುವ ಸರ್ ಇಸ್ ಅ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಒಂದೇ ಒಂದು ಮಾತು ಕೇಳಿದ್ದು, ನಮ್ಮ ಶಾರ್ಟ್ ಮೂವಿಗೆ ಒಂದು ಬೈಟ್ ಕೊಡಿ ಅಂತ, ಒಂದು ರಿಲೀಸ್ ಮಾಡ್ಕೊಡಿ ಅಂತ. ಅವ್ರು ಪೂರ್ತಿ ನೋಡಿ, ಅವರು 1 hour ಟೈಮ್ ಕೊಟ್ಟು ನಮ್ಮ ಶಾರ್ಟ್ ಮೂವಿ ನೋಡಿ ಅದಕ್ಕೋಸ್ಕರ ಒಂದು ಮಾತಾಡಿ ಅವ್ರ ಫ್ಯಾನ್ ಪೇಜಸ್ ಮೂಲಕ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಸಚ್ ಅ ಗ್ರೇಟ್ ಹೆಲ್ಪ್, ಸಚ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೇದಾಗ್ಬೇಕು ಅವ್ರಿಗೆ. ಅವರ KD ಸಿನಿಮಾಗೆ ಆಲ್ ದಿ ಬೆಸ್ಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪವರ್ ಆ ಒಂದು ಪವರ್ ಅವ್ರು ಇದ್ದಾಗ ಏನ್ ಪವರ್ ಕೊಟ್ಟು ಹೋಗಿದ್ದಾರೆ, ಆ ಪವರ್ ಇನ್ನ ಕನ್ನಡ ಇಂಡಸ್ಟ್ರಿಗೆ ಅದೇ ಪವರ್ ಇದೆ. ಅವ್ರು ಇರ್ಬೇಕಿತ್ತು. ಪವರ್ ಅವ್ರ ಹೆಸರು ತಕ್ಕಂಗೆ ಪವರ್ ಸ್ಟಾರ್ ಅಭಿಮಾನಿಗಳಿಗೆ ಪವರ್ ಸ್ಟಾರ್ ಆಗಿದ್ರು, ಅದೇ ರೀತಿ ಅಪ್ಪನೂ ಆಗಿದ್ರು. ಅಂದ್ರೆ ಅಭಿಮಾನಿಗಳು ಅವ್ರು ನೋಡಿದ್ರೆ ಹಿಂಗ ಅನ್ಬೇಕು, ಅಪ್ಪು ಸರ್ ಅವ್ರ ನಗು ನೋಡಿದ್ರೆ ಹಿಂಗ ಅನ್ಬೇಕು. ಯಾವತ್ತಾದ್ರೂ ಭೇಟಿ ಆಗಿದ್ರಾ? ಒಂದ್ಸಲಿ 2 ಸಲಿ ಒಂದು ಯಾವ್ದೋ ಒಂದು ಶೋ ಅಲ್ಲಿ ಬಂದ್ ಹೊಟ್ಟೋಗಿದ್ರು. ಅದ್ ಬಿಟ್ರೆ ಒಂದು ಡ್ಯಾನ್ಸ್ ಶೋ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅವರೇ ಬಂದು ಡ್ಯಾನ್ಸ್ ಮಾಡಿ ಅದನ್ನ ಇನಾಗ್ರೇಟ್ ಮಾಡ್ಕೊಟ್ಟಿದ್ರು. ಜೊತೆಗೆ ನನ್ನನ್ನು ನೋಡಿ ತುಂಬಾ ಚೆನ್ನಾಗಿ ಹೊಗಳಿದ್ರು. ಏನ್ರಿ ಒಳ್ಳೆ ಸಖತ್ ಹ್ಯಾಂಡ್ಸಮ್ ಕಾಣ್ತೀರಂತ ಹೇಳಿದ್ರು. ಅದು ಈಗ್ಲೂ ಕೂಡ ಇದೆ. ಆ ಸೀಸನ್ ಮುಗಿಯೋಷ್ಟೊತ್ತಿಗೆ ಅವ್ರು ಇರಲಿಲ್ಲ. ದಟ್ಸ್ ಅ ವೆರಿ ಸ್ಯಾಡ್. ಕೆಲವೊಂದ್ ಕಡೆ ಮಿಸ್ ಆಯ್ತು, ಅವರೊಟ್ಟಿಗೆ ನಟನೆ ಮಾಡುವಂತಹ ಅವಕಾಶ ಸಿಕ್ಕಕ್ಕೆ ಕಾಯ್ತಿದ್ರು. ಎಷ್ಟೋ ಜನ ಅವ್ರನ್ನ ಮೀಟ್ ಆಗ್ಬೇಕು ಅಂತಾನೆ ಕಾಯ್ತಿದ್ರು, ಅದ್ರಲ್ಲಿ ನಾನು ಕೂಡ ಒಬ್ಬ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆನೇ ರೀತಿ ಒಂದು ಆಯಾಮ ಸೃಷ್ಟಿಸೋಕೆ ಅವರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಪ್ರೊಡಕ್ಷನ್ ಅಲ್ಲಿ ಕೊಡ್ತಾ ಇದ್ರು. ಸೊ ಈಗ ನಾವು ಹೊಸಬ್ರಾಗಿ ನಮಗೂ ಆಸೆ ಇತ್ತು ಅಪ್ಪು ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಓಕೆ, ಅದ್ ಎಲ್ಲ ಮಿಸ್ ಆಗೋಯ್ತು ಅಂತ. ಬಟ್ ಸ್ಟಿಲ್ ಇವಾಗ ನಡೀತಾ ಇದೆ. ಮಿಸ್ ಮಾಡ್ಕೊಂತೀವಿ ಅಪ್ಪು ಸರ್. ಬಟ್ ಆದ್ರೂ ಕೂಡ ನೀವು ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು. ನಿಮ್ಮ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೋಕ್ಷ ಪಟಂ PRK ಅಲ್ಲೇ ಆಯ್ತು. ಅದೊಂದು ಆಕ್ಚುಲಿ ಲಕ್ಕಿ. ಮೇಡಮ್ ಅವರು ಭೇಟಿ ಆಗಿದ್ವಿ. ಅವರು ಅದೇ ಶೀಸ್ ಕಂಟಿನ್ಯೂಯಿಂಗ್ ವಾಟ್ ಅಪ್ಪು ಸರ್ ಅಂದ್ರೆ ಇದು ಏನೋ ಹೊಸಬರಿಗೆ ಅವಕಾಶ ಕೊಡೋದ್ರ ಮೂಲಕ ಮತ್ತೆ ಅವರು ಅದನ್ನ ಲೆಗಸಿನ ಕಂಟಿನ್ಯೂ ಮಾಡ್ತಾರೆ. ಆ ಒಂದು ಅವರ ಕೆಲಸದ ಮೂಲಕ ನಮ್ಮ ಅಪ್ಪು ಸರ್ ಇಸ್ ಆಲ್ವೇಸ್ ಅಲೈವ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.